ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಇಎ ನಡೆಸುತ್ತಿರುವ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಎಷ್ಟು ಅಂಕಗಳಿಗೆ ನೀವು ಈ ಪರೀಕ್ಷೆಯನ್ನು ಬರಿತೀರಾ ಮತ್ತು ಎಷ್ಟು ಅಂಕ ತೆಗೆದುಕೊಂಡ್ರೆ ನೀವು ಈ ಪರೀಕ್ಷೆ ಎಲಿಜಿಬಿಲಿಟಿ ಆಗ್ತೀರಾ ಮತ್ತು ಮುಂದಿನ ಪರೀಕ್ಷೆಗೆ ಎಲಿಜಿಬಿಲಿಟಿ ಇರ್ತೀರಾ ಇಲ್ವಾ, ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಕಡ್ಡಾಯ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಲ್ಲಿ ಇರುತ್ತೆ, ಹೇಗೆ ಬರಿಬೇಕು, ಬರೆಯದಿರುತ್ತೆ ಏನು, ಮಾದರಿ ಪ್ರಶ್ನೆ ಪತ್ರಿಕೆ, ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರುತ್ತೆ ನೋಡ್ತಾ ಹೋಗೋಣ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ಕನ್ನಡ ಭಾಷೆ ಪರೀಕ್ಷೆ, ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿದೆ ಅಂತಾನೆ ತಿಳಿಸಬಹುದು. ಇದು ಕಡ್ಡಾಯವಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್. ಇದು ಮುಂದಿನ ತಿಂಗಳಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇದು ಒಟ್ಟು 150 ಅಂಕಗಳಿಗೆ ನೀವು ಈ ಪರೀಕ್ಷೆಯನ್ನು ಬರಿತಾ ಇದ್ದೀರಾ. ಇದರಲ್ಲಿ ಮಿನಿಮಮ್ 50 ಅಂಕಗಳು ತೆಗೆದುಕೊಂಡ್ರೆ ಮಾತ್ರ ನೀವು ಮುಂದಿನ ಪರೀಕ್ಷೆಗೆ ಎಲಿಜಿಬಲ್ ಇರ್ತೀರಾ ಅಂತಾನೆ ತಿಳಿಸಲಾಗಿದೆ ನೋಡಿ ಫ್ರೆಂಡ್ಸ್. ಪೇಪರ್ 1, ಪೇಪರ್ 2 ಅಂತ ಪರೀಕ್ಷೆ, ಮುಂದಿನ ಪರೀಕ್ಷೆ ಬರಿತೀರಾ, ಇಲ್ಲಂದ್ರೆ ಇಲ್ಲಿಗೆ ಕೊನೆ ಆಗುತ್ತೆ ಫ್ರೆಂಡ್ಸ್. ಏಕಪ್ಪ ಈ ಪರೀಕ್ಷೆ ತಂದ್ರು ಅಂತ ಹೇಳ್ಬೇಕಾದ್ರೆ, ಇದು ಮಿನಿಮಮ್ 14 ಲಕ್ಷ ಜನ ಹಾಕಿದಾರಂತಾನೆ ನ್ಯೂಸ್ ಬಂದಿದೆ. ಆದ ಕಾರಣವಾಗಿ ಈ ಪೇಪರ್ ಅನಿವಾರ್ಯವಾಗಿ ತರಬೇಕಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ನೀವು ಸಿಲೆಬಸ್ ಏನೇನೆಲ್ಲ ನೋಡಿಕೊಳ್ಬೇಕಂತನೂ ಕೂಡ ನಾನು ಇಲ್ಲಿ ತಿಳಿಸಿದ್ದೇನೆ. ಈ ಸಿಲೆಬಸ್ ನೋಡಿಕೊಳ್ಳಿ ಫ್ರೆಂಡ್ಸ್. ಇದನ್ನು ಹೊರತುಪಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ನೋಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇದು ಇಂಪಾರ್ಟೆನ್ಸಿ, ಯಾವ ತರ ಕ್ವಶನ್ ಕೂಡ ಕೇಳ್ತಾರಂತನೂ ಕೂಡ ನಾನು ಇಲ್ಲಿ 1-4 ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ನೋಡ್ಬೋದು, ಈ ಕೆಳಗಿನ ಶಬ್ದದಲ್ಲಿ ಒಂದು ಪದ ಉಳಿದ ಗುಂಪಿಗೆ ಸೇರುವುದಿಲ್ಲ, ಅಂತಹ ಪದ ಗುರುತಿಸಿ. ಈ ತರದ ಕ್ವಶನ್ ಕೂಡ ಇರ್ತಾವ ಫ್ರೆಂಡ್ಸ್. ನಾನು ಇಲ್ಲಿ ಆನ್ಸರ್ ಕೂಡ ಕೊಟ್ಟಿರ್ತೇನೆ, ನೀವು ನೋಡಿಕೊಳ್ಬಹುದು. ಸಂಧಿಗಳ ಮೇಲೆ ಕೂಡ ಕ್ವಶನ್ ಕೂಡ ಕೇಳ್ತಾರೆ ಫ್ರೆಂಡ್ಸ್. ಅದನ್ನು ಕೂಡ ನಾನು ಇಲ್ಲಿ ಆನ್ಸರ್ ಕೊಟ್ಟಿರ್ತೇನೆ. ತದನಂತರ ನೀವು ಇದಕ್ಕೆ ನೀವೇ ಆನ್ಸರ್ ಕೊಡು ಫ್ರೆಂಡ್ಸ್. ನೋಡೋಣ ಎಷ್ಟು ಜನ ಆನ್ಸರ್ ಕೊಡ್ತೀರಾ ಅಂತ. ಅವನಿ ಪದದ ಅರ್ಥ ಏನಿರುತ್ತೆ? ಅವನ, ಅವಳ, ಭೂಮಿ, ಪಟ್ಟಣ. ಇದರಲ್ಲಿ 4 ಆಪ್ಷನ್ಸ್ ದಲ್ಲಿ ಯಾವುದಿರುತ್ತೆ ಅದಕ್ಕೆ ನೀವು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದ್ರೆ ಈಗ ಮಿನಿಮಮ್ 50 ಅಂಕ ತೆಗೆದುಕೊಳ್ಳೇಬೇಕು. ಆಲ್ಮೋಸ್ಟ್ ಆಲ್ ಎಲ್ಲರೂ ತೆಗೆದುಕೊಳ್ತಾರಂತಾನೆ ತಿಳ್ಕೊಂತೀನಿ. ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಕೂಡ ತಿಳಿಸ್ತೀನಿ. ಎಕ್ಸಾಮಿನೇಷನ್ ಯಾರ್ಯಾರು ಬರ್ತಿರಲ್ಲ ಕಡ್ಡಾಯ ಕನ್ನಡ ಪೇಪರ್ಗೆ, ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ತಿಳಿಸ್ತಾ ಇದ್ದೀನಿ. ಇದೇ ತರ ವಿಡಿಯೋಗಳನ್ನು ನಾನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಾದ್ರೆ ನೀವು ನನಗೆ ತುಂಬಾ ಸಹಾಯ ಮಾಡಬೇಕು ಫ್ರೆಂಡ್ಸ್. ಸಹಾಯ ಅಂದ್ರೆ ಏನಿಲ್ಲ, ನೀವು ಒಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಮ್ಗೆ ತುಂಬಾ ಸಂತೋಷವಾಗುತ್ತೆ. ಕನ್ನಡ ಗ್ರಾಮರ್ ಕ್ವಶನ್ಸ್ ನ ಇನ್ನ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ವಿವರಣೆ ಕೊಡ್ತಾ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತಾ ಹೋಗಿ ಅಂತ ತಿಳಿಸುತ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು.